ಕೆಆರ್ಪುರ ಕ್ಷೇತ್ರದ ಉದಯನಗರದಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಅತ್ಯುತ್ತಮ ಆರೋಗ್ಯ, ಅತ್ಯುತ್ತಮ ಜೀವನ ಹಾಗೂ ಸಕಾಲದಲ್ಲಿ ಆರೋಗ್ಯ ತಪಾಸಣೆ ಇವುಗಳಿಂದ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳುವುದು ನಮ್ಮ ಹೊಣೆ ಎನ್ನುವ ಸಂದೇಶ ನೀಡುವುದರ ಜೊತೆಗೆ ಉದಯನಗರ ಸುತ್ತಮುತ್ತಲಿನ ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದಯನಗರದ ಬಿಜೆಪಿ ಮುಖಂಡರು ಸಮಾಜ ಸೇವಕರಾದ ಈಶ್ವರ್ರವರು ಆಯೋಜಿಸಿದ್ದರು. ಡಿವೈನ್ ಗ್ರೇಸ್ ಆಸ್ಪತ್ರೆ, ಇಂಟಿಗ್ರೇಟೆಡ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿದ್ದ ಶಿಬಿರದಲ್ಲಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿಎ ಬಸವರಾಜರವರು ಪಾಲ್ಗೊಂಡು ಈಶ್ವರ್ರವರ ಕಾರ್ಯವನ್ನು ಶ್ಲಾಘಿಸಿದರು. ಈ ವೇಳೆ ಉಚಿತ ಕನ್ನಡಕಗಳನ್ನು ವಿತರಿಸಿದರು. ಸಾಮಾನ್ಯ ಸಮಾಲೋಚನೆ, ದಂತ ವೈದ್ಯರ ಸಮಾಲೋಚನೆ, ಬಂಜೆತನಕ್ಕಾಗಿ ಹೋಮಿಯೋಪತಿ ಸಮಾಲೋಚನೆ, ಸಕ್ಕರೆ ಕಾಯಿಲೆ ತಪಾಸಣೆ, ಚರ್ಮದ ಕಾಯಿಲೆಗಳು, ಆಯುರ್ವೇದ ಸಮಾಲೋಚನೆ, ಕಣ್ಣಿನ ತಪಾಸಣೆ, ಉಚಿತ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ, ಅಗತ್ಯವಿರುವವರಿಗೆ ಉಚಿತ ಓದುವ ಕನ್ನಡಕ ವಿತರಣೆ, ನರ ದೌರ್ಬಲ್ಯ ತಪಾಸಣೆ, ರಕ್ತದಾನ ಶಿಬಿರ, ಉಚಿತ ಔಷಧಗಳ ವಿತರಣೆ ಸೇರಿದಂತೆ ಇನ್ನಿತರ ತಪಾಸಣೆಗಳನ್ನು ಶಿಬಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಉಚಿತ ಆಂಬ್ಯುಲೆನ್ಸ್ ಸೇವೆಯನ್ನು ಸಹ ಈಶ್ವರ್ರವರು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. Thank you. Shekarana. Mana? Ranu. ನಮಸ್ತೆ, ನನ್ನ ಹೆಸರು ಈಶ್ವರ್ ಅಂತ. ನಾವು ಉದಯನಗರದ ನಿವಾಸಿ ಆಗಿರ್ತೇನೆ. ಇವತ್ತು ಆ್ಯಕ್ಚುಲಿ ನಾವು ಹಮ್ಮಿಕೊಂಡಿರೋ ಕಾರ್ಯಕ್ರಮ ಏನಂದರೆ ಮೆಗಾ ಹೆಲ್ತ್ ಫ್ರೀ ಕ್ಯಾಂಪ್ ಅಂತ ಹಮ್ಮಿಕೊಂಡಿದ್ದೀವಿ. ಇವತ್ತು ಆಲ್ಮೋಸ್ಟು ಒಂದು 20-25 ಟೆಸ್ಟಸ್ಸು ನಾವು ಹೆಲ್ತ್ ಫ್ರೀ ಚೆಕಪ್ ಮಾಡಿಸ್ಕೊಡ್ತಾ ಇದ್ದೀವಿ. ಅದರಲ್ಲಿ BP ಆಗಲಿ, ಶುಗರ್ ಆಗಲಿ, ಬೋನ್ಸ್ ಟೆಸ್ಟ್ ಆಗಲಿ, ಸ್ಕಿನ್ನು, ಹೈ ಮತ್ತು ಇನ್ನೂ ಸುಮಾರು ಟೆಸ್ಟ್ಗಳನ್ನ ಇವತ್ತು ಫ್ರೀಯಾಗಿ ಜನಗಳಿಗೋಸ್ಕರ ಮಾಡ್ತಾಯಿದ್ದೀವಿ. ಇವಾಗ ಜನಗಳೆಲ್ಲ ಸುಮಾರು ಜನ ಬರ್ತಾ ಇದ್ದಾರೆ. ಬಂದು ಇಲ್ಲೆಲ್ಲ ಫ್ರೀ ಹೆಲ್ತ್ ಕ್ಯಾಂಪ್ನ ತುಂಬ ಚೆನ್ನಾಗಿ ತೊಗೊತಾ ಇದ್ದಾರೆ. ಅದೇ ರೀತಿಯಾಗಿ ಇದು ಫ್ರೀ ಹೆಲ್ತ್ ಕ್ಯಾಂಪಲ್ಲಿ ಜೊತೆಗೆ ಬ್ಲಡ್ ಕ್ಯಾಂಪ್ ಕೂಡ ಇದೆ. ಅವರು ಸುಮಾರು ಜನ ಬ್ಲಡ್ ಕೂಡ ಕೊಡ್ತಾ ಇದ್ದಾರೆ. ಇದನ್ನು ಹಿಂಗೆ ಜನಗಳು ಬಂದು ನಮಗೂ ಪ್ರೋತ್ಸಾಹಿಸಿ ನಾವು ಜನಗಳಿಗೆ ನಾವು ಹೆಲ್ಪ್ ಮಾಡೋಕ್ಕೆ ನಮಗೂ ಇನ್ನೂ ಉತ್ಸಾಹ ಬರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಪ್ರತಿ ವರ್ಷ ಈ ಥರ ಆರೋಗ್ಯ ಶಿಬಿರ ಹಮ್ಮಿಕೊಳ್ತಾ ಇರ್ತೀರಾ? ಜನರ ರೆಸ್ಪಾನ್ಸ್ ಪ್ರತಿ ವರ್ಷ ಹಮ್ಮಿಕೊಂತೀವಿ ಇದೇ ಥರನೇ. ಪ್ರತಿ ವರ್ಷವೂ 500ರಿಂದ 600, 700ವರೆಗೂ ನಮಗೆ ಸೀರಿಯಲ್ ನಂಬರ್ ಬರುತ್ತೆ. ಅದರಲ್ಲಿ ಸೇಮ್ ಟೆಸ್ಟಸ್ಸೇ ಇರುತ್ತೆ. ಈ ಸಾರಿ ಹೋದ ಸಾರಿ ಒಂದು 17ರಿಂದ 18 ಟೆಸ್ಟ್ ಇತ್ತು. ಈ ಸಾರಿ ಒಂದು 20-22 ಟೆಸ್ಟ್ ಮಾಡ್ಕೊಂಡಿದ್ದೀವಿ. ಮತ್ತು MLA ಅವರು ಬಂದಿದ್ದರು, ನಮ್ಮ ಬಸವರಾಜಣ್ಣ ಬಂದಿದ್ದರು. ಅವರು ಬಂದು ನಮಗೆ ತುಂಬ ಸ್ಪೋರ್ಟಿವ್ ಆಗಿ ಮಾಡಿ ಹೋಗಿದ್ದಾರೆ. ನಮ್ಮ ಎಕ್ಸ್ ಕಾರ್ಪೊರೇಟರ್ ಆಗಲಿ ಎಲ್ಲರೂ ಬಂದಿದ್ದರು. ನಾಗರಾಜಣ್ಣ, ಸೂರ್ಯಣ್ಣ, ನಮ್ಮ ಪುಟ್ಟ ಅವರು ಎಲ್ಲರೂ ಬಂದಿದ್ದು, ಮತ್ತು ನಮ್ಮ ಮುಖಂಡರು ಎಲ್ಲರೂ ಬಂದಿದ್ದಾರೆ, ಮತ್ತು ನಮ್ಮ ಸ್ನೇಹಿತರು. ಅದೇ ರೀತಿಯಾಗಿ ನಮ್ಮ ಡಾಕ್ಟ್ರು ಕೂಡ ಇಂಟಿಗ್ರೇಟಿವ್ ಫೆಸಿಲಿಟಿ ಅಂತ ಅವರು ಡಾಕ್ಟ್ರು ಕೂಡ ಬಂದಿದ್ದಾರೆ. ಅವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ನಾವು ಒಂದು 500 ಗ್ಲಾಸಸ್ಸು ರೀಡಿಂಗ್ ಗ್ಲಾಸಸ್ಸು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಅದೇ ಸಂದರ್ಭದಲ್ಲಿ ಮೆಡಿಷನ್ಸ್ ಕೂಡ ಒಂದು 50-60 ಸಾವಿರ ರೂಪಾಯಿ ಮೆಡಿಷನ್ಸ್ ಕೂಡ ಇವತ್ತು ಫ್ರೀ ಕೊಡೋ ಅಂಥದ್ದು ಹಮ್ಮಿಕೊಂಡಿದ್ದೀವಿ.
ಡಿವೈನ್ ಗ್ರೇಸ್ ಫೆಸಿಲಿಟಿ ಅಂತ ಒಂದು ಹಾಸ್ಪಿಟ್ಲಿಗೆ ಮೇಡಿಹಳ್ಳಿಯಲ್ಲಿ ಇದೆ. ಅವರು ಅಷ್ಟೇ ನಮಗೋಸ್ಕರ ಒಂದು ಇದನ್ನು ಬಿಟ್ಟಿದ್ದಾರೆ, ಒಂದು ಆಫರ್ ಬಿಟ್ಟಿದ್ದಾರೆ. ಏನಂದರೆ ಇವತ್ತು ಇಲ್ಲಿ ನಾವು ಲೀಫ್ಲೆಟ್ ಕೊಡ್ತೀವಿ, ಅದನ್ನು ತೊಗೊಂಡೋದ್ರೆ ಅವ್ರಿಗೆ ಫ್ರೀ ಮೆಡಿಕಲ್ ಚೆಕಪ್ಪು ಮತ್ತು ಒಂದು ಫಿಸಿಯೋಥೆರಪಿ ಫ್ರೀಯಾಗಿ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಇಲ್ಲೆಲ್ಲ ಬಂದು ನನ್ನ ಜನಗಳೆಲ್ಲ 56 ವಾರ್ಡ್ ಜನಗಳೆಲ್ಲ ಬಂದು ಇಲ್ಲಿ ಇಷ್ಟೊಂದು ನನ್ನ ಕಾರ್ಯಕ್ರಮನ ಅದ್ಭುತವಾಗಿ ಮಾಡಿಕೊಟ್ಟಿರೋದಕ್ಕೆ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಹಿಂಗೇ ಇರಲಿ ಅಂತ ನಾನು ಎಲ್ಲರ ಜನಗಳಲ್ಲಿ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಅದೇ ರೀತಿಯಾಗಿ ನಮ್ಮ ಸೈಯದ್ ಡಾಕ್ಟ್ರು ಕೂಡ ನಮಗೆ ತುಂಬ ಸಪೋರ್ಟಿವ್ ಮಾಡ್ತಾವ್ರೆ. ಇದಕ್ಕೆ ಈ ಕ್ಯಾಂಪ್ಗೆ ಮುಖ್ಯವಾದ ಕಾರಣ ಅಂದರೆ ಇವರಿಂದಾನೇ ಇವತ್ತೆಲ್ಲ ಇವ್ರನ್ನ ನಮ್ಮ ಸಂಗಡಿಗರನ್ನೆಲ್ಲ ಕರ್ಕೊಂಬಂದು ನಮ್ಗೆ ಇಷ್ಟೊಂದು ಸ್ಪೋರ್ಟಿವ್ ಆಗಿ ನಾವು ಮಾಡೋದಕ್ಕೋಸ್ಕರ ಹೆಲ್ಪ್ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ಸೈಯದ್ ಡಾಕ್ಟ್ರನ್ನ ನಾನು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು ಸೋ ಮಚ್ ಸೈಯದ್ ಡಾಕ್ಟ್ರೆ, ಥ್ಯಾಂಕ್ ಯು ಸೋ ಮಚ್. ಇವತ್ತು ಹೆಲ್ತ್ ಕ್ಯಾಂಪು ತುಂಬ ಅದ್ಧೂರಿಯಾಗಿ ನಡಿಬೇಕು ಅಂದ್ರೂ ಒಂದು ಕಾರಣ ನಮ್ಮ ಸೈಯದ್ ಡಾಕ್ಟ್ರ್ ಆಗಲಿ ಮತ್ತು ನಮ್ಮ ದೊಡ್ಡ ಡಾಕ್ಟ್ರು ಇವರು ಕಂಪ್ಲೀಟಾಗಿ ಎಲ್ಲ ಫೆಸಿಲಿಟಿನೂ ಕೊಟ್ಟಿದ್ದು ಇವ್ರ ಕಡೆಯಿಂದನೇ. ಇವತ್ತು ಸಕ್ಸಸ್ಫುಲ್ ಆಗಬೇಕು ಅಂದ್ರೂ ಇವ್ರ ಕಡೆಯಿಂದನೇ. ಆ ಥರನೇ ನಮ್ಮ ಡಾಕ್ಟ್ರು ಒಂದೆರಡು ಮಾತಾಡ್ತಾರೆ, ನಮ್ಮ ಹಾಸ್ಪಿಟ್ಲ್ ಬಗ್ಗೆ ಸ್ವಲ್ಪ ಹೇಳ್ತಾರೆ. ಸರ್, ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಶಿಕಾಂತ್ ಅಂತೇಳಿ. ಒಂದು ಇಂಡಿಯಾದಲ್ಲಿ ಹೆಲ್ತ್ ಕೇರ್ ರೆವಲ್ಯೂಷನಿಗೆ ಬೇಕಾಗಿರೋದು 1947ರಲ್ಲಿ ಇಂಡಿಯಾಗೆ ಫ್ರೀಡಮ್ ಬಂತು. ಬಟ್ ಎಜುಕೇಷನ್ ಮತ್ತು ಹೆಲ್ತ್ ಕೇರಲ್ಲಿ ಇನ್ನೂ ತುಂಬ ರೆವಲ್ಯೂಷನ್ ಆಗಬೇಕಾಗಿದೆ. ಪೊಲಿಟಿಕಲ್ ವಿಲ್ ಮತ್ತು ಗೌರ್ಮೆಂಟ್ ವಿಲ್ ಆ್ಯಂಡ್ ಪೀಪಲ್ಸ್ ಇನ್ವಾಲ್ವ್ಮೆಂಟ್ ಈ ಥರ ಬೇಕು. ಸೊ ಇದೊಂದು ಬೆಸ್ಟ್ ಎಕ್ಸಾಂಪಲ್ಲು ಹೌ ದ ಗೌರ್ಮೆಂಟ್ ಮತ್ತು ಟೀಮ್ ಆಫ್ ಪೊಲಿಟಿಷಿಯನ್ಸ್ ಆ್ಯಂಡ್ ದ ಪ್ರೈವೇಟ್ ಪ್ಲೇಯರ್ಸ್ ಹೌ ದೇ ಕ್ಯಾನ್ ಪ್ಲೇ ಇಂಪಾರ್ಟೆಂಟ್ ರೋಲ್ ಇನ್ ದ ಹೆಲ್ತ್ ಕೇರ್. ನಮ್ಮ ಹೆಲ್ತ್ ಕೇರಲ್ಲಿ ಏನಿದೆ ಅಂದರೆ 75% ಎಲ್ಲರೂ ಔಟ್ ಆಫ್ ದ ಪಾಕೆಟ್ ಇನ್ವೆಸ್ಟ್ಮೆಂಟ್ ಮಾಡ್ತೇವೆ, ಎಲ್ಲ ನಾವು ನಮ್ಮ ಜೇಬಿಂದ ಹೋಗುತ್ತೆ. ಸೊ ಈ ಥರ ಕೆಲವು ಆ್ಯಕ್ಟಿವಿಟೀಸಲ್ಲಿ ಸ್ವಲ್ಪ ಹೆಲ್ತ್ ಅವೇರ್ನೆಸ್ ಕ್ಯಾಂಪ್ಸ್ಗಳನ್ನು ಮಾಡಿದ್ರೆ ನಮಗೆ ಜನಗಳಿಗೆ ಹೆಲ್ತ್ ಅವೇರ್ನೆಸ್ ಸ್ವಲ್ಪ ಗೊತ್ತಾಗುತ್ತೆ ಜನಗಳಿಗೆ. ಸೊ ಅದರಿಂದ ಬೆನಿಫಿಟ್ಸು ಜಾಸ್ತಿ. ನಮ್ಮದು ಡಿವೈನ್ ಗ್ರೇಸ್ ಹಾಸ್ಪಿಟಲ್ ಅಂತೇಳಿ ಒಂದು ಕಿತಿಗನೂರಲ್ಲಿ ಒಂದು 100 ಬೆಡೆಡ್ ಹಾಸ್ಪಿಟಲ್ ಮಾಡಿದ್ದೀವಿ. ಅದರಲ್ಲಿ ಇಂಟಿಗ್ರೇಟಿವ್ ಥೆರಪೀಸ್ ಆಫರ್ ಮಾಡ್ತೀವಿ. ಇಂಟಿಗ್ರೇಟಿವ್ ಥೆರಪೀಸ್ ಅಂದರೆ ಬೇರೆ ಬೇರೆ ಸ್ಟ್ರೀಮ್ಸ್ ಆಫ್ ಮೆಡಿಸಿನ್ಸ್ ಪ್ರಾಕ್ಟೀಷನರ್ಸು ಒಂದೇ ಪ್ಲೇಸಲ್ಲಿ ನಿಮ್ಗೆ ಸಿಗ್ತಾರೆ. ಹೋಮಿಯೋಪತಿ ಆಗಿರ್ಬೋದು, ಅಲೋಪತಿ ಆಗಿರ್ಬೋದು, ಆಯುರ್ವೇದ ಆಗಿರ್ಬೋದು, ಅಕ್ಯುಪಂಕ್ಚರ್ ಆಗಿರ್ಬೋದು, ಬೇರೆ ಸ್ಟ್ರೀಮ್ಸ್ ಆಫ್ ಮೆಡಿಸಿನ್ಸು ಒಂದೇ ಪ್ಲೇಸಲ್ಲಿ ಸಿಗ್ತವೆ. ತುಂಬ ಅಫೋರ್ಡೆಬಲ್ ಸರ್ವಿಸಸ್ ನಾವು ಕೊಡ್ತಾಯಿದ್ದೀವಿ. ಮತ್ತು ಇದನ್ನು ನಾವು ಎವಿಡೆನ್ಸ್ ಬೇಸ್ಡಾಗಿ ಕೊಡ್ತೀವಿ. ಸುಮ್ಮನೆ ಯಾವುದು ಕ್ಲೇಮ್ಸ್ ಮಾಡಲ್ಲ, ನಾವು ಅದು ಕ್ಯೂರ್ ಮಾಡ್ತೀವಿ, ಇದು ಕ್ಯೂರ್ ಮಾಡ್ತೀವಿ, ಕ್ಯಾನ್ಸರ್ ಕ್ಯೂರ್ ಮಾಡ್ತೀವಿ ಅಂತೇಳಿ ಆಗಲ್ಲ. ಇಂಡಿಯಾದಲ್ಲಿ ಹೆಲ್ತ್ ಕೇರಲ್ಲಿ ತುಂಬ ಕ್ಲೇಮ್ಸ್ಗಳು, ಗೋಲ್ಮಾಲ್ಗಳು ಜಾಸ್ತಿ ಇರುತ್ತೆ. ಅದನ್ನು ಒಂದು ಅಥೆಂಟಿಕ್ ಆಗಿ ಎವಿಡೆನ್ಸ್ ಬೇಸ್ಡಾಗಿ ಮಾಡೋ ಪ್ರಾಕ್ಟೀಸ್ ಒಂದು ಪ್ಲ್ಯಾನ್ ನಾವು ಮಾಡ್ತೀವಿ. ಥ್ಯಾಂಕ್ ಯು. ಜನರು ಇವತ್ತಿನ ಶಿಬಿರನ ಜನಗಳಿಗೆ ನೋಡಿ, ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳ್ತೀವಿ. ನಾನ್ ಕಮ್ಯುನಿಕೇಬಲ್ ಡಿಸೀಸ್ ನಮಗೆ ಎಲ್ಲಿವರೆಗೆ ನಾವು ಟೆಸ್ಟ್ ಮಾಡ್ತೀವೋ ಗೊತ್ತೇ ಆಗಲ್ಲ. ಸೈಲೆಂಟ್ ಕಿಲ್ಲರ್, ಹೈಪರ್ ಟೆನ್ಷನ್ ಅಂದರೆ ಸೈಲೆಂಟ್ ಕಿಲ್ಲರ್ ನಾವು ಯಾವಾಗಲೂ ಬ್ಲಡ್ ಪ್ರೆಷರ್ ಚೆಕ್ ಮಾಡ್ತೀವಿ, ಅದು ನಮ್ಗೆ ಗೊತ್ತೇ ಇರೋಲ್ಲ. ಕೆಲವರಿಗೆ 180/100 ಇರುತ್ತೆ, 220/100 ಇರುತ್ತೆ. ಯಾವಾಗ ಗೊತ್ತಾಗುತ್ತೆ ಅಂದರೆ ಹಾರ್ಟ್ ಅಟ್ಯಾಕ್ ಆಯಿತು ಅಥವಾ ಬ್ರೈನ್ ಅಟ್ಯಾಕ್ ಆಯಿತು ಆವಾಗಲೇ ಗೊತ್ತಾಗುತ್ತೆ. ಸೊ ಅಂಥ ಸಣ್ಣ ಪುಟ್ಟ ನಾವು ಸರ್ವಿಸಸ್, ಕೆಲವು ಕಣ್ಣಲ್ಲಿ ಕೆಟ್ರಾಕ್ಟ್ ಇರುತ್ತೆ, ಕಣ್ಣು ಇಂಟ್ರಾ ಆಕ್ಯುಲರ್ ಬ್ಲೀಡ್ ಅಂತ ಹೇಳ್ತೀವಿ, ಅದೆಲ್ಲನೂ ಸಿಂಪಲ್ ಬೇಸಿಕ್ ಇನ್ವೆಸ್ಟಿಗೇಷನ್ ಮಾಡೋದ್ರಿಂದನೂ ಗೊತ್ತಾಗುತ್ತೆ. ಈ ಸರ್ವಿಸಸಲ್ಲಿ ಐ ಕ್ಯಾಂಪ್ ಮಾಡ್ತಾಯಿದ್ದೀವಿ, ಶುಗರ್ ಟೆಸ್ಟ್ ಮಾಡ್ತಾಯಿದ್ದೀವಿ, ನಮ್ಮ ಹೈಪರ್ ಟೆನ್ಷನ್ದು ಅನಾಲಿಸಿಸ್ ಮಾಡ್ತಿದ್ದೀವಿ, ಮತ್ತು ರೆಸ್ಪಿರೇಟರಿ ನಮ್ಮ ಲಂಗ್ ಫಂಕ್ಷನ್ ಟೆಸ್ಟ್ ಇದೆ, ಎಲ್ಲನೂ ಅನಲೈಸ್ ಮಾಡ್ತೀವಿ. ಪ್ಲಸ್ ಒಂದು ಸಂಪೂರ್ಣ ಇಂಟಿಗ್ರೇಟಿವ್ ಥೆರಪೀಸ್ ಅಂದರೆ ಒಂದು ಪರ್ಟಿಕ್ಯುಲರ್ ಡಾಕ್ಟ್ರು, 3-4 ಪರ್ಟಿಕ್ಯುಲರ್ ಡಾಕ್ಟ್ರು, ಅದು ಕಾಮನ್ ನಾವು ಪ್ಲ್ಯಾಟ್ಫಾರ್ಮಲ್ಲಿ ಎಲ್ಲೆಲ್ಲಿ ಏನೇನಾಗಿದೆ ನಿಮಗೆ ಬಾಡಿಲಿ ಹೇಳ್ತೀವಿ. ಮತ್ತು ನಿಮಗೆ ಹೆಚ್ಚಿನ ಮಾಹಿತಿ ಅಥವಾ ಹೆಚ್ಚಿನ ಡೀಟೇಲ್ಸ್ ಬೇಕಿದ್ರೆ ಸ್ಪೆಷಲಿಸ್ಟ್ ಹತ್ರ ನಾವು ಕಳಿಸ್ತೀವಿ. ಸೊ ಹೃದಯಾಘಾತ ಇದು ನಾನ್ ಕಮ್ಯುನಿಕೇಬಲ್ ಡಿಸೀಸಲ್ಲಿ ಬರುತ್ತೆ. ಸೊ ನಾವು ಇಂಡಿಯಾದಲ್ಲಿ ಏನಂದರೆ 68% ಡೆತ್ಗಳು 40-60 ವಯಸ್ಸಿನವ್ರಿಗೆ ಆಗುತ್ತೆ. ಇದರಿಂದ ಒಂದು ಮೇನ್ ಕಾರಣ ಅಂದರೆ ಬಾಡಿ ಆ್ಯಕ್ಟಿವಿಟೀಸ್ ಕಡಿಮೆ ಆಗಿದೆ, ಬ್ರೈನ್ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗಿದೆ, ಯೋಚನೆಗಳು ಜಾಸ್ತಿ ಆಗಿದೆ, ಬಾಡಿ ಮೂಮೆಂಟ್ ಕಡಿಮೆ ಆಗಿದೆ. ಪೇಷಂಟ್ ನಮ್ಮ ಜನಗಳಿಗೆ ಜಾಸ್ತಿ ಅರ್ಲಿ ಡೆತ್ಸ್ ಆಗೋದ್ರಲ್ಲಿ ಅವರು ಡೆಸ್ಕ್ ಡಿಸೀಸ್, ನಾವು ಏನಂತೀವಿ ಸಿಟ್ಟಿಂಗ್ ಈಸ್ ಅ ನ್ಯೂ ಫಾರ್ಮ್ ಆಫ್ ಡಿಸೀಸ್. ಕುಂತಿರ್ತಾರೆ, ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಕುಂತಿರ್ತಾರೆ. ಒಂದು 100-200 ಸಿಗರೇಟ್ ಸೇದಂಗೆ. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ, ಅದಕ್ಕೋಸ್ಕರ ಹಾರ್ಟ್ ಅಟ್ಯಾಕ್ಸು ಇವೆಲ್ಲನೂ ಜಾಸ್ತಿ ಆಗ್ತದೆ. ಅದು ಪಾರ್ಟ್ ಆಫ್ ದ ನಾನ್ ಕಮ್ಯುನಿಕೇಬಲ್ ಡಿಸೀಸ್. ನಮ್ಮ ಡಾಕ್ಟರ್ ಫೆಸಿಲಿಟಿ ಹೆಂಗಿರ್ತಾರೆ, ಡಾಕ್ಟರ್ ಯಾವಾಗ ಬರ್ತಾರೆ ಅಂದರೆ ಯಾವಾಗ ರೋಗಗಳು ಬರುತ್ತೆ ಆವಾಗ ಡಾಕ್ಟರ್ ಬರ್ತಾರೆ. ಈ ಸರ್ವಿಸಸ್ ಏನಂದರೆ ರೋಗಗಳ ಬರೋಕ್ಕಿಂತ ಮುಂಚೆ ಪ್ರಿವೆಂಟಿವ್ ಆಗಿ ಏನಾದರೂ ಮಾಡ್ಬೋದಾ ಅಂತೇಳಿ ಒಂದು ಎವ್ಯಾಲ್ಯೂಯೇಷನ್. ಶಿಬಿರಗಳು ಹಮ್ಮಿಕೊಳ್ತಾ ಇರ್ತಾರೆ, ಅವ್ರಿಗೆ
ಸಲಹೆ ಅಂತ ಏನಿಲ್ಲ, ಅವ್ರಿಗೆ ಒಂದು ಹೆಲ್ತ್ ಕೇರ್ ರೆವಲ್ಯೂಷನ್ ಮಾಡೋ ಒಂದು ಇಂಟ್ರೆಸ್ಟ್ ಇದೆ, ಪೊಲಿಟಿಕಲ್ ವಿಲ್ ಇದೆ. ಅದು ನಾನು ಅವ್ರಿಗೆ ತುಂಬ ಹೃದಯದಿಂದ ರಿಕ್ವೆಸ್ಟ್ ಏನಂದರೆ, ನಿಮ್ಮ ಸಕ್ಸಸ್ ಜಾಸ್ತಿ ಆಗಬೇಕು. ಅಟ್ಲೀಸ್ಟ್ ನೀವು ಹೆಲ್ತ್ ಕೇರ್ ಸೆಕ್ಟ್ರಲ್ಲಿ ಏನಾದರೂ ಒಂದು ದೊಡ್ಡ ಪದವಿಯಿಂದ ಒಂದು ಹೆಲ್ತ್ ಕೇರ್ ರೆವಲ್ಯೂಷನ್ ಏನಾದರೂ ಮಾಡೋವಂಥ ಸಾಧ್ಯತೆಗಳು ಆದರೆ ನಮಗೆ ತುಂಬ ಬೆನಿಫಿಟ್ಟು. ಇಂಡಿಯಾಗೆ ಬೇಕಾಗಿರೋದು ಈ ಸದ್ಯದ ಕಾಲಮಾನದಲ್ಲಿ ಪೊಲಿಟಿಕ್ಸ್ ಆಫ್ ರಿಲಿಜನ್ ಬೇಡ, ಬಟ್ ಹೆಲ್ತ್ ಕೇರ್ ಸಿಸ್ಟಮ್ ಆ್ಯಂಡ್ ಎಜುಕೇಷನ್ ಸಿಸ್ಟಮಲ್ಲಿ ಚೆನ್ನಾಗಾಗಬೇಕು. ಸೊ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.